ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ವಾರ್ಡ್ ನಂಬರ್ 1 ರಂದು ಕುಸಿದು ಬಿದ್ದ ಸೇತುವೆ ಅನೇಕ ದಿನದಿಂದ ಸೇತುವೆ ಕುಸಿದು ಬಿದ್ದಿದೆ. ಯಾವುದೇ ತರದ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡುತ್ತಿದ್ದಾರೆ. ಹಾಗೂ ಊರಿನ ಒಂದು ಮುಖ್ಯ ರಸ್ತೆಯಾಗಿದೆ. ಏಕೆಂದರೆ ಅಂತ್ಯಕ್ರಿಯೆ ಮಾಡುವ ರಸ್ತೆ ಹಿಂದೂ ಧರ್ಮದ ರುದ್ರಭೂಮಿ, ಮುಸ್ಲಿಂ ಧರ್ಮದ ಕಬ್ರಸ್ಥಾನ ಹೋಗುವ ರಸ್ತೆಯ ಮೇಲಿನ ಸೇತುವೆ ಕುಸಿದು ಬಿದ್ದಿದೆ. ಅಧಿಕಾರಿಗಳು ಯಾವುದೇ ತರಹದ ಕೆಲಸ ಮಾಡುತ್ತಿಲ್ಲ ಎಂದು ಗ್ರಾಮದ ಯುವಕರ ಪಂಚಾಯಿತಿಗೆ ಬೀಗ ಹಾಕುವ ಮೂಲಕ ಬಿಸಿ ಮುಟ್ಟಿಸಿದರು. ಯಡ್ರಾಮಿ ಗ್ರಾಮದ ನಾಗಲಿಂಗೇಶ್ವರ ಕಾಲನಿ ಬ್ರಿಡ್ಜ್ 6-7 ತಿಂಗಳಾಯಿತು ಹೇಳ್ತಾ ಇದ್ದೀವಿ. ಇದೇ ಸಿಸ್ಟಮ್ ಅವನಿಗೆ ಶಿವಯೋಗ ಆದ್ರೆ ಅವ್ರು ಕೇಳ್ತಾ ಇಲ್ಲ. ದಿನ ಒಂದು ಕಾಲು ಮಾಡಮಂತೆ ಅಂತಾರೆ, ಮಾಡ್ಲಿಕ್ಕೆ ತಯಾರಿಲ್ಲ. ಇಲ್ಲಿವರೆಗೂ ಮಾಡಿಲ್ಲ. ಎಲ್ಲ ಹೇಳಿ ಲೆಟ್ರ್ ಕೊಟ್ಟು ಸಾಕಾಗಿ ಬಂದು ಇದಕ್ಕೆ ಕೀಲಿ ಹಾಕೀವಿ. ಊರನ್ನವ್ರು ಎಲ್ಲರೂ ಬಂದು ಅಂದ್ರೆ ನಾಗಲಿಂಗೇಶ್ವರ ಕಾಲನಿಯವರು ಬಂದು ಆ ಉದ್ದೇಶನಿಂದ ಹೇಳಿ ಎಲ್ಲರಿಗೆ ಬೇಸರ ಆಗ್ಯದ. ಬೇಸರ ಸಂಬಂಧ ಬಂದು ಹಾಕಿವಿ. ಒಂದಿಬ್ಬರು ಬಿದ್ದಾರ, ಒಬ್ಬರು ಚಪ್ಪಿ ಮುರಿದ, ಒಬ್ರು ಕೈ ಮುರಿದದ. ಹೇಳಿದರು ಯಾರೂ ಕೇಳೋಂಥ ಪರಿಸ್ಥಿತಿ ಒಳಗಿಲ್ಲ. ಇಲ್ಲಿ ಹೇಳಿ ಬೇಸರಾಗಿ ಲಾಸ್ಟಿಗೆ ಇಲ್ಲಿ ಬಂದು ಪಂಚಾಯತಿ ಕೀಲಿ ಹಾಕಿವಿ. ಈಗ ಕೆಲಸ ಚಾಲೂ ಮಾಡಿದ್ದಾರೆ. ಈಗ ಬ್ರಿಡ್ಜ್ ಈಗ ಆಗಲ್ಲ, ಫುಲ್ ಹಾಕಿ ತಾತ್ಕಾಲಿಕವಾಗಿ ಮಾಡ್ತೀವಿ. ಅದು ಅಪ್ರೂವಲ್ ಕಳಿಸೀವಿ, ಬಂದ ಮೇಲೆ ಮಾಡ್ತೀವಿ ಅಂತಾರೆ. ಅದು ಬ್ರಿಡ್ಜ್ ಬಿದ್ದು ಎಷ್ಟು ದಿನ ಆಯಿತು? 7 ತಿಂಗಳಾಯ್ತು. 7 ತಿಂಗಳಿಂದ ನೀವು ಇನ್ಫಾರ್ಮೇಷನ್ ಮಾಡಿದ್ರು ನೀವು ಅವ್ರ ಕೆಲಸ ಅವ್ರು ಮಾಡಿಲ್ಲ. ಅಂದರೆ ಕೀಲಿ ಹಾಕಿದಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅನ್ನಂಗೆ. ಕೀಲಿ ಇವತ್ತು ಬಂದು ಮುಂಜಾನೆ ಕೀಲಿ ಹಾಕಿವಿ. ಮನವರಿಕೆ ಹೆಂಗೆ ಮಾಡ್ಬೇಕು ರೀ? ಮತ್ತೆ ಅವ್ರಿಗೆ ಹೇಳಿ ಬ್ಯಾಸತ್ತೆ ಎಲ್ಲರೂ ಬಂದು ಇದು ಕೀಲಿ ಹಾಕಿ ಕುಂತೀವಿ. ಇಲ್ಲಿ ಎಲ್ಲರೂ ಒಂದು ಸಂಬಂಧ ಈ ಕೆಲಸ ಚಾಲೂ ಮಾಡಿದ್ದಾರೆ. ಈ ಸತ್ತು ತಾತ್ಕಾಲಿಕವಾಗಿ ಅವು ಬ್ರಿಡ್ಜ್ ಇದು ಹಾಕಂತ ಹೇಳ್ಯಾರ. ಫುಲ್ಗಳು ಹಾಕಿ ಈಗ ಮುರುಮ್ ಹಾಕಿ ಚಾಲೂ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ. ಅಂದ್ರೆ ಪ್ರತಿಯೊಂದು ಯಡ್ರಾಮಿ ಒಳಗೆ ಕೆಲಸಗಳು ಆಗ್ಬೇಕಂತಂದ್ರೆ ಅವ್ರು ನೀವು ಎಷ್ಟೇ ಮನವಿ ಮಾಡೋದು ಕೆಲಸ ಮಾಡಲ್ಲ. ನೀವು ಕೀಲಿ ಹಾಕಿದ್ರೆ ಪಂಚಾಯತಿಗೆ ಕೀಲಿ ಏನಾರು ಕೇಳಿದ್ರೆ MLA ಅವ್ರಿಗೆ ಹೇಳಿವಿ. MLA ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲಾಗ್ಯಾರ. ನಾವು ಲೆಟ್ರ್ ಕಳಿಸೀವಿ. ಎಲ್ಲ ಈ ಥರ ಹೇಳ್ತಾರೆ ಅವರು. ಇದು ಕೆಲಸ ಏನು MLA ಅವ್ರದ್ದು ಇರ್ತದೆ ಅಥವಾ ಇಲ್ಲಿ ಪಟ್ಟಣ ಪಂಚಾಯತಿದು ಇರುತ್ತೆ. ಅಂದ್ರೆ ಅವರು ಅಪ್ರೂವಲ್ ಕಳಿಸಿದ್ದು MLA ಮಾಡಿದರೆ ಆತಂತ ಅವ್ರು ಹೇಳ್ತಾರೆ. ಪ್ರತಿಯೊಂದನ್ನು MLA ಮಾಡೋಕ್ಕಾಗಲ್ಲಲ್ರಿ. ಪಟ್ಟಣ ಪಂಚಾಯತಿ ಅಂತೇಳಿ ಮಾಡಿರೋ ಉದ್ದೇಶ ಅದಕ್ಕೆ ಅಲ್ರಿ. ಅದೇ ಉದ್ದೇಶನಿಂದ ನಾವು ಅವ್ರಿಗೆ ಹೇಳಿದ್ರೆ ಅವ್ರು ನಮ್ಗೆ ಆ ಥರ ಹೇಳ್ತಾರೆ, ಉತ್ತರ ಆ ಥರ ಕೊಡ್ತಾರೆ. ಆಯ್ತು ಮಾಡೋಣ. ಪಟ್ಟಣ ಪಂಚಾಯತಿಯಾಗ ಏನು ಕೆಲಸ ಎಷ್ಟು ಲಿಮಿಟ್ದಾಗ ಇರ್ತಾವೆ ಅಷ್ಟು ಆಗ್ತಾವ್ರಿ. ಉಳ್ಕಿದ ಕೆಲಸ MLAನೇ ಮಾಡ್ಬೇಕದು. MLAನೇ ಮಾಡಬೇಕು. ಹಾಂ, ಮತ್ತು 3 ಲಕ್ಷದ ಮೇಲೆ ಎಲ್ಲ ಟೆಂಡರ್ ಕರೀತಾರಂತ. ಮತ್ತು 3 ಲಕ್ಷದ ಮ್ಯಾಗಿಂದ ಕೆಲಸ ಆತಿತ್ತಪ್ಪ ಅಂದ್ರೆ ಟೆಂಡರ್ ಕರೆಸ್ಬೇಕು ರೀ. ಸುಮಾರು ಒಂದು 15 ದಿನ ಹಿಂದೆ ಚೀಫ್ ಆಫೀಸರ್ ಸಂಗಟ ಮಾತಾಡೀನಿ ಈಗ ಆಲ್ರೆಡಿ. ಅಲ್ಲಿ ಮೇನ್ ಸತ್ತೂರ್ನು ಅಲ್ಲೇ ಹೋಗ್ಬೇಕ್ರಿ, ಅದೇ ದಾರಿ ಮುಖಾಂತರ. ಮತ್ತು ಹೋಲಕ್ಕೆ ದಾರಿ ಇಲ್ಲ. ಮತ್ತು ಎಲ್ಲರೂ ಬೈಕ್ ಮ್ಯಾಗ ಹೋಲಕತ್ತಾರ, ಬರ್ಲಕತ್ತಾರ, ಬೀಳಕತ್ತಾರ. ಅದ್ರ ಜವಾಬ್ದಾರಿ ಯಾರು ತೊಗೋಬೇಕು? ಮತ್ತು MLA ಅವ್ರು ಏನಂತಾರೆ? MLA ಅವರು ನಾವು MLA ಅವ್ರು ಕೇಳಿ ಚೀಫ್ ಆಫೀಸರಿಗೆ ಕೇಳಿದ್ರು. ಚೀಫ್ ಆಫೀಸರು MLA ಮ್ಯಾಗ ಹಾಕ್ತಾರೆ. ಚೀಫ್ ಆಫೀಸರು MLA ಮ್ಯಾಗ ಹಾಕ್ತಾರೆ. ಅಟ್ಲೀಸ್ಟ್ ಅಲ್ಲಿಂದ ಹೋದ್ರೆ ಒಂದು ಇವರು ಅಪ್ರೂವಲ್ ತೊಗೊಳ್ಬೇಕಲ್ಲ. ಅಪ್ರೂವಲ್ ಅವ್ರು ತೊಗೋಬೇಕ್ರಿ. ಚೀಫ್ ಆಫೀಸರಿಗೆ ಇದಕ್ಕೆಲ್ಲ ಹೊಣೆ. ಚೀಫ್ ಆಫೀಸರಿಗೆ ನಮಗೆ ಮಾಡಿಲ್ಲ ಅಷ್ಟೇ. ಸುಮಾರು ಒಂದು 600 ಮನೆಗಳದಾವ್ರಿ. ಒಂದು 1200 1500 ಇರುವಂಥ ಪ್ರದೇಶ ಅದಾವೆ. ಮತ್ತು ಮೇಲಾಗಿ ವೀರಶೈವರ ಇದ್ರ ಭೂಮಿ ಇದೆ ಅಲ್ಲಿ. ಎಲ್ಲ ಸಮಾಜದ ಕಬ್ರಸ್ಥಾನು ಅಲ್ಲೇ ಇದೆ. ಎಲ್ಲ ಸಮಾಜದವ್ರು ಎಲ್ಲ ಸಮಾಜದವರು ಅದೇ ಮುಖಾಂತರವಾಗಿ ಅಂತಿಮ ಯಾತ್ರೆ ಹೋಗ್ಬೇಕು. ಕುಗ್ನೂರು ರಸ್ತೆ ಅದ, ಅಂತಿಮ ಯಾತ್ರೆ ಆ ಕಡೆ ಹೋಗ್ಬೇಕು. ಮತ್ತು ಮೇಲಾಗಿ ಊರಿಗೆ ನೀರಿಂದು ಸೋರ್ಸೇ ಅದೇ ಅದ, ಕುಗ್ನೂರು ರಸ್ತೆ ಅದ. ಮತ್ತು ಏನು ಮಾಡ್ಬೇಕು? ಅದು ಕೊನೆ ಯಾರು ಕೇಳೋರು? ಯಾರು? ಪಂಚಾಯತಿ ಅಂತೂ ಬಾಡಿ ಇಲ್ಲ. ಚೀಫ್ ಆಫೀಸರೇ ಅವರೇ ಕೇಳಬೇಕು. ಚೀಫ್ ಆಫೀಸರ್ ಅಂತೂ ಅವ್ರು ಕೇಳಿದ್ರೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಮೊದಲು ಒಂದು ಸ್ವಲ್ಪ ಹೋಲ್ ಬಿದ್ದಿತ್ತು, ಅದಕ್ಕೊಂದು ಸ್ವಲ್ಪ ರಾಡ್ ಕಟ್ಟಿ ಛತ್ ಹಾಕಿಬಿಟ್ರೆ ಮುಗಿದೇ ಹೋಗ್ತಿತ್ತು ಕೆಲಸ. ಒಂದು 50,000ರಿಂದ 1 ಲಕ್ಷ ಹೋಗೋ ಕೆಲಸನ ವಿಳಂಬ ಮಾಡಿದಕ್ಕೆ 3-4 ಲಕ್ಷ ರೂಪಾಯಿ ಕೆಲಸ ಆಗ್ತದೆ. ಅದಕ್ಕೆ ಮೇನ್ ಹೊಣೆ ಇವ್ರಿ ಅವ್ರ ಕೈಲಿಂತ ಕಟ್ಟಿಸ್ಬೇಕು. ಅವ್ರು ಚೀಫ್ ಆಫೀಸರ್ ಕಡಿದೆ